ಶಂಕರನಾರಾಯಣ ಅಂತ MGM ನ್ಯಾಷನಲ್ ಸೊಸೈಟಿಯ ಸೆಕ್ರೆಟ್ರಿ. ಈ ದಿನ SLC ರಿಸಲ್ಟ್ ಬಂದಿದ್ದಾರೆ. ಅದರಲ್ಲಿ ನಮ್ಮ ಶಾಲೆಯ ವತಿಯಿಂದ ಸುಮಾರು 188 ಜನ ಮಕ್ಕಳು ಎಕ್ಸಾಮ್ಗೆ ಹಾಜರಾಗಿದ್ದರು. ಅದರ ಪೈಕಿ 8 ಜನ ಫೇಲ್ ಆಗಿರ್ತಾರೆ. ಸುಮಾರು 180 ಜನ ಮಕ್ಕಳು ನಮ್ಮ ಶಾಲೆಯಿಂದ ಏನು ಎಕ್ಸಾಮ್ಗೆ ಅಪೇರ್ ಆಗಿದ್ದಾರೆ ಅವರು ಪಾಸಾಗಿರ್ತಾರೆ. ಈ ಶಾಲೆ ಪ್ಯೂರ್ಲಿ ಗರ್ಲ್ಸ್ ಹೈಸ್ಕೂಲು, ಹೆಣ್ಣುಮಕ್ಕಳ ಶಾಲೆ ಹಾಗೂ ಸುಮಾರು 60 ವರ್ಷದಿಂದ ನಡ್ಕೊಂಬಂದಿರೋ ಶಾಲೆ, ಅನುದಾನಿತ ಶಾಲೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಬಡತನದ ರೇಖೆಯಿಂದ, ಪೇರೆಂಟ್ಸ್ ಏನಿರ್ತಾರೆ ಅವರೆಲ್ಲ ಬಡತನ ರೇಖೆಯಿಂದ ಕೆಳಗೆ ಇರ್ತಾರೆ. ಹಾಗೂ ಸುಮಾರು 40 ಕಿಲೋಮೀಟ್ರ್ ದೂರದಿಂದನೂ ನಮ್ಮ ಶಾಲೆಗೆ ಬರ್ತಾಯಿದೆ. ಈ ದಿನ ನಮ್ಮ ಶಾಲೆಯಲ್ಲಿ ಏನು 180 ಜನ ಮಕ್ಕಳು ಪಾಸಾಗಿದ್ದಾರೋ ಅವ್ರ ಪೈಕಿ ಸುಮಾರು 35 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. 35 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಹಾಗೆ 90 ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಸೆಕೆಂಡ್ ಕ್ಲಾಸು 37 ಜನ ಬಂದಿದ್ದಾರೆ. ಪಾಸು 18 ಜನ ಬಂದಿದ್ದಾರೆ. ಸುಮಾರು 96% ನಮ್ಮಲ್ಲಿ ರಿಸಲ್ಟ್ ಬಂದಿದೆ. ಹಾಗೆ ಏನು ಕ್ವಾಲಿಟಿ ವೆಯ್ಟ್ ಅಂದರೆ ಗುಣಾತ್ಮಕ ಶಾಲೆ ಪಟ್ಟಿಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಮಾರ್ಕ್ಸ್ಗಳಲ್ಲಿ 60% ಬಂದರೆ ಸಿ ಗ್ರೇಡ್ ಅಂತಾರೆ, 60ರಿಂದ 75% ಬಂದರೆ ಬಿ ಗ್ರೇಡ್ ಅಂತಾರೆ, 75ರಿಂದ 100% ಬಂದರೆ ಎ ಗ್ರೇಡ್ ಅಂತಾರೆ. ಇದು ಶಾಲೆಯ ಪರ್ಸೆಂಟೇಜ್ ಅಲ್ಲ, ಗುಣಾತ್ಮಕ ಟೀಚರ್ ಆಗಲಿ ಶಾಲೆ ಆಗಲಿ ಮೇಂಟೈನ್ ಇದ್ರ ಬಗ್ಗೆ. ಸರಿ, ನಮ್ಗೆ ಹೆಮ್ಮೆ ಏನಪ್ಪ ಅಂದರೆ 79% ನಮಗೆ ಸರ್ಕಾರದಿಂದ ಗುಣಾತ್ಮಕ ಶಾಲೆ ಅಂತ ಗುರುತಿಸಿ ಎ ಗ್ರೇಡ್ ಶಾಲೆ ಅಂತಲೂ ಸಹ ಡಿಕ್ಲೇರ್ ಮಾಡಿದ್ರು. ಇದನ್ನು ಕೊಡ್ತೀನಿ ನಿಮಗೆ. ಸೊ ಎಲ್ಲದಕ್ಕೂ ಕಾರಣಭೂತರು ಎಲ್ಲ ನಮ್ಮ ಟೀಚರ್ಸ್. ಈ ವರ್ಷ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಶ್ರಮ ವಹಿಸಿ ನಮ್ಮ ಟೀಚರ್ಸು ಬೆಳಗ್ಗೆಯಿಂದನೂ ಸ್ಪೆಷಲ್ ಕ್ಲಾಸುಗಳು ತೊಗೊಂಡಿರ್ಬೋದು. ಹಾಗೂ ಸರ್ಕಾರದ ವತಿಯಿಂದ ಸಂಜೆ ಶಾಲೆ ಅಂದರೆ ನೈಟ್ ಶಾಲೆ ಅಂತ ಏನು ಓಪನ್ ಮಾಡಿದ್ರು, ನಮ್ಮಲ್ಲೇ ಫಸ್ಟು ಓಪನ್ ಮಾಡಿದ್ವಿ. ಆದರೂ ಹೆಣ್ಮಕ್ಳು ದೂರ ಊರುಗಳಿಂದ ಬಂದರೂ ಸಹ ಕಷ್ಟ ಆಗುತ್ತೆ ವಾಪಸ್ ಹೋಗ್ಬೇಕಾದ್ರೆ, ಬಸ್ ಫೆಸಿಲಿಟೀಸ್ ಇಲ್ಲ ಇರೋದು. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸುಮಾರು ನೈಟ್ ಕ್ಲಾಸುಗಳು ಮಾಡಿ ಮತ್ತು ಸ್ಪೆಷಲ್ ಕ್ಲಾಸು ಮಾಡಿ ಈ ದಿನ ಈ ಒಂದು ರಿಸಲ್ಟ್ ಬರೋಕ್ಕೆ ಇವರೆಲ್ಲ ಕಾರಣಭೂತರಾಗಿರ್ತಾರೆ. ಇವ್ರಿಗೆಲ್ಲರೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರ್ತೀನಿ ನಮ್ಮ ಆಡಳಿತ ಮಂಡಳಿ ಪರವಾಗಿ. ಹಾಗೆ ಮಕ್ಕಳನ್ನ ನಮ್ಮ ಶಾಲೆಗೆ ನಂಬಿಕೆ ಇಟ್ಟು, ನಮ್ಮ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಮಕ್ಕಳನ್ನ ಬರೀ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ನೀವು ಗೊತ್ತಿದ್ದಂಗೆ ನೀವೆಲ್ಲ ನೋಡ್ತಿರ್ತಕ್ಕಂಥ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲ ನಮ್ಮ ಮಾರ್ಚ್ ಪಾಸ್ಟ್ ಆಗೋದು ಪ್ರತಿ ವರ್ಷ ಬರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ನಮ್ಮ ಶಾಲೆಯ ಹೆಣ್ಣುಮಕ್ಕಳು ಇಲ್ಲಿಂದ ಬಂದಿರ್ತಾರೆ. ಅದಕ್ಕೆಲ್ಲ ನಾನು ಹೇಳ್ದಂಗೆ ಎಲ್ಲ ನಮ್ಮ ಶಾಲೆಯ ಟೀಚರ್ಸ್ ಆಗಿರ್ಬೋದು ಅದಕ್ಕೆ ಕಾರಣಭೂತರಾಗಿರ್ತಾರೆ. ಸೊ ನಮಗೂ ಭಾಳ ಖುಷಿ ಆಗ್ತಾಯಿದೆ. ಈ ಒಂದು ಗುಣಾತ್ಮಕ ಮಟ್ಟವಾದಂಥ ಶಿಕ್ಷಣ ನೀಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಯವರು ಯಾವಾಗಲೂ ಸಹ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ತಿರ್ತೀವಿ. ಇದು ಅಷ್ಟೇ, ನಮ್ಮ ಸ್ನೇಹಿತರೊಬ್ಬರು ಈ ಶಾಲೆ ಮುಂದೆ ಆವರಣದಲ್ಲೆಲ್ಲ ಸ್ವಲ್ಪ ಸರಿ ಇಲ್ಲ ಅದು ಇದು ಅಂತಿದ್ರು. ಈಗ ಸುಸಜ್ಜಿತವಾದಂಥ ಕಟ್ಟಡನೂ ಕಟ್ಟಿದ್ದೀವಿ. ಮುಂದೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೂ ಪ್ರಯತ್ನ ಬೀಳ್ತೀವಿ. ನಿಮ್ಮೆಲ್ಲರ ಸಹಕಾರನೂ ಇರಬೇಕು. ಯಾಕಂದರೆ ನಾವು ಏನಾರ ಮಾಡೋಕ್ಕೆ ಹೋದರೆ ಮಾನವೀಯತೆ ದೃಷ್ಟಿಯಿಂದ ಅವರು ಬಡವರಪ್ಪ, ಅವ್ರ ಅವಕಾಶ ಕೊಡ್ರಪ್ಪ ಅದು ಇದು ಅಂತೇಳಿ ಬಂದುಬಿಡ್ತಾರೆ. 1 ಗಂಟೆ ಅಣ್ಣ
ಎಲ್ಲ ಇಟ್ಕೊಂಡು ಹೊಟ್ಟೆಪಾಡು ಮಾಡಿ ಹೋಗ್ತೀವಿ ಅಂತಾರೆ. ಅದಕ್ಕೋಸ್ಕರ ಆದಷ್ಟು ನೆಗ್ಲೆಕ್ಟ್ ಮಾಡಿದ್ವಿ. ಇನ್ನು ಮುಂದಿನ ದಿನಗಳು ಅದು ಮಾಡೋಲ್ಲ ಅಂತೇಳಿ. ಯಾಕಂದರೆ ಶಾಲೆಗಳು ಮುಂದೆ ಇಡಬಾರ್ದು, ಆ್ಯಕ್ಚುಲಿ ಆ ವಾತಾವರಣ ಕೆಡಿಸ್ಬಾರ್ದು. ಸೊ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ವಂದಿಸ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂದರೆ, ನಮ್ಮದೇ ನಿಮಗೆ ಗೊತ್ತಿರ್ಬೋದು, ನಮ್ಮ ಶಾಲೆ ಅಂದರೆ ಸ್ಟ್ರೆಂತ್ ಜಾಸ್ತಿ ಆಗ್ತಾಯಿದೆ. ಕಾರಣ ಏನಪ್ಪ ಅಂದರೆ, ನಮ್ಮ ಮತ್ತೆ ಹೇಳಿದ್ರೆ ಪೋಷಕರಲ್ಲಿ ನಂಬಿಕೆ ಜಾಸ್ತಿ ಇಡ್ತಾ ಇದ್ದಾರೆ. ದಿನೇ ದಿನೇ ಕ್ರಮೇಣ ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದೆ. ನಮ್ಮ ಇಲ್ಲಿ ಹೈಸ್ಕೂಲಲ್ಲೇ ಸುಮಾರು 593 ಜನ ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ ಹೈಸ್ಕೂಲಲ್ಲಿ, ಅದು ಗರ್ಲ್ಸು. ಹಾಗಾಗಿ ನಮಗೆ ಶಾಲೆಯ ಕಟ್ಟಡ ಆಗಿರ್ಬೋದು ಇವೆಲ್ಲ ಕಡಿಮೆ ಇತ್ತು. ಈ ವರ್ಷ ನಾವು 4 ಕ್ಲಾಸ್ ರೂಮ್ನ ಎಕ್ಸ್ಟ್ರಾ ಮಾಡಿದ್ದೀವಿ. ಆಮೇಲೆ ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡು ವ್ಯವಸ್ಥೆ ಇದೆ, 2 ಸ್ಮಾರ್ಟ್ ಬೋರ್ಡ್ ಇದೆ. ವಿವಿಧ ಸಂಘ ಸಂಸ್ಥೆಗಳೆಲ್ಲ ನಮ್ಮಲ್ಲಿ ಮಾಡ್ತಕ್ಕಂಥ ನಡ್ಕೊಳ್ತಕ್ಕಂಥ ರೀತಿ ನೋಡಿ ಸಹಕಾರ ಕೊಡ್ತಿದ್ದಾರೆ. ಅವರು CSR ಫಂಡ್ ಆಗಿರ್ಬೋದು, ಮ್ಯಾನ್ ಆ್ಯಂಡ್ ಅಮೆಲ್ ಅಂತ ಇದೆ, ಯೂತ್ ಫಾರ್ ಸೇವಾ ಇದೆ, ಜಪಾನಂದ ಸ್ವಾಮೀಜಿಯವರು ಅವರು, ಮತ್ತು ನಮ್ಮ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಾಜಿ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆಗೆ ಈ 1-2 ವರ್ಷದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂದರೆ 15ನೇ ವರ್ಷದಿಂದ ಅಂದರೆ 2015ನಲ್ಲಿ ಏನು ರಿಟೈರ್ಡ್ ಆಗಿದ್ದಾರೋ 5-6 ಜನ ಶಾಲೆಯಲ್ಲಿ ಟೀಚರ್ಸ್ ಕೊರತೆ ಇದೆ. ಆ ಕೊರತೆನ ನಾವೇ ಮ್ಯಾನೇಜ್ಮೆಂಟಿಂದ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೂ ಕಡಿಮೆ ಸಂಬಳದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಪಾಪ ಆ ಟೀಚರ್ಸು ನಮಗೆಲ್ಲ ಸಹಕಾರ ಕೊಟ್ಕೊಂಡು ಇದ್ದಾರೆ. ನಮ್ಮಲ್ಲಿ ಹೈಸ್ಕೂಲಲ್ಲಿ ಲ್ಯಾಬ್ ವ್ಯವಸ್ಥೆ ಇದೆ, 150 ಮಾಡ್ಯೂಲ್ಸ್ ಇದೆ ನಮ್ಮಲ್ಲಿ, ಎಲ್ಲೂ ಇಲ್ಲ ಅಂತ ನಮ್ಮ ಈ ಟೌನಲ್ಲಿ. ಆಮೇಲೆ ಕ್ರಾಫ್ಟು ಟೀಚರ್ ಸಪ್ರೇಟ್ ಹೆಣ್ಮಕ್ಳಿಗೆ ಅಂತ ಕ್ರಾಫ್ಟು ಕಲಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆಗಳನ್ನೂ ನಾವು ಮಾಡ್ಕೊತ ಇದ್ದೀವಿ. ನಮ್ಮೊಂದು ಕಂಪ್ಯೂಟ್ರು ಈ ವರ್ಷದಿಂದ ಅಂದರೆ ಹಿಂದೆ ಇತ್ತು. ಈ ವರ್ಷದಿಂದ 15 ಕಂಪ್ಯೂಟ್ರ್ ಲ್ಯಾಬ್ನ ಹೊಸದಾಗಿ ರೀಸೆಂಟಾಗಿ ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ಮಕ್ಕಳಿಗೆ ಬೇಕಾದಂಥ ಅವರು ಹೆಣ್ಮಕ್ಳೇ ಆಗಿರೋದ್ರಿಂದ ಅವ್ರದ್ದೇ ಆಗೋದಂಥ ಕೆಲವು ಸಮಸ್ಯೆಗಳಿದ್ದರೆ ನಮ್ಮ ಹೆಣ್ಮಕ್ಳು ಟೀಚರ್ಸು ಎಲ್ಲ ಸೇರಿ ಅವ್ರಿಗೆ ಎಜುಕೇಟ್ ಮಾಡಿ, ಮತ್ತು ಎಲ್ಲ ಆವಾಗವಾಗ ನಾವು ಓರಿಯೆಂಟೆಡ್ ಕ್ಲಾಸಸ್ಸು ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಬಂದು ನಮ್ಮಲ್ಲಿ ಇದು ಮಾಡ್ಕೊಂಡು ನಮಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇದೊಂದು ಶಾಲೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮದೇ ಇರ್ಬೋದು, ಇದೊಂದು ಊರಿನ ಶಾಲೆ ಇದ್ದಂಗೆ. ನಿಮ್ಮ ಶಾಲೆಯಲ್ಲಿ ಬರೀ ಕನ್ನಡ ಮೀಡಿಯಂ ಮಾತ್ರ ಇದೆಯಾ, ಬೇರೆ ಇಲ್ಲ ನಮ್ಮಲ್ಲಿ 9 ಸೆಕ್ಷನ್ ಇದೆ. 9 ಸೆಕ್ಷನ್, 8ನೇ ತರಗತಿಯಲ್ಲಿ 3 ಸೆಕ್ಷನ್ನು, 9ನೇ ತರಗತಿಯಲ್ಲಿ 3 ಸೆಕ್ಷನ್ನು, 10ನೇ ತರಗತಿಯಲ್ಲಿ 3 ಸೆಕ್ಷನ್ನು. ನಮ್ಮಲ್ಲಿ ಗೌರ್ಮೆಂಟ್ ಏಡೆಡ್ ಇರೋದ್ರಿಂದ ನಮ್ಮಲ್ಲಿ 8ನೇ ಕ್ಲಾಸಲ್ಲಿ 1 ಇಂಗ್ಲೀಷ್ ಮೀಡಿಯಮ್ಮು, 9ನೇ ಕ್ಲಾಸಲ್ಲಿ 1 ಇಂಗ್ಲೀಷ್ ಮೀಡಿಯಮ್ಮು, ಹಂಗೆ 10th ಕ್ಲಾಸಲ್ಲಿ 1 ಇಂಗ್ಲೀಷ್ ಮೀಡಿಯಮ್ ಇದೆ. ನಮ್ಮಲ್ಲಿ ಓವರ್ ಕ್ರೌಡೆಡ್ ಇದೆ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್ ನಮ್ಮಲ್ಲಿ ಭಾಳ ಇದೆ. ಆದರೂ ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ. ಯಾಕಂದರೆ ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಫ್ಲೆಕ್ಸಿಬಲ್, ಜಾಸ್ತಿ ಆದ್ರೂ ಅವರು ಅಲೋ ಮಾಡಲ್ಲ. ಒಂದು ಸೆಕ್ಷನ್ಗೆ ಇಷ್ಟು ಇರಬೇಕು ಅಂತ, ಅದು ಓವರ್ ಕ್ರೌಡೆಡ್. ಹಾಗೆ ನಾವು ನಮ್ಮ ಸಂಸ್ಥೆಯಿಂದ ಇದೇ ಶಾಲೆಯಲ್ಲಿ 1 to 7th ನಾವು ಅನ್ಎಡೆಡ್ ಇದನ್ನು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ಕುಮಾರಿ ಅಂತ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಶಾಲೆಯಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಕಾರಣ ಮುಖ್ಯವಾಗಿ ಫಸ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಕಾರಣ ಸರ್. ಎಲ್ಲ ರೀತಿಯಿಂದಲೂ ನಮಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಸಪೋರ್ಟ್ ಆದಮೇಲೆ ನೆಕ್ಸ್ಟ್ ನಮ್ಮ ಟೀಚರ್ಸು ಹಗಲು ರಾತ್ರಿ ಎಂದಂಗೆ ಹಬ್ಬ ವಾರ ಅಂದಂಗೆ ಕ್ಲಾಸಸ್ನ ಮಾಡಿದ್ದಾರೆ. ಪ್ರತಿದಿನ ಬೆಳಗ್ಗೆ 7:45ಗೆ ಕ್ಲಾಸ್ ಕಮೆನ್ಸ್ ಆದರೆ ಮುಗಿಯೋದು ಸಂಜೆ 7 ಗಂಟೆ ಆಗುತ್ತೆ ಸರ್. ಮತ್ತು ಶನಿವಾರ ಕ್ಲಾಸಸ್ ತೊಗೊಂಡಿದ್ದಾರೆ ಸಂಜೆ 5 ಗಂಟೆವರೆಗೂ. ಸಂಡೇನೂ ಬಿಟ್ಟಿಲ್ಲ, ಸಂಡೇನೂ ಕ್ಲಾಸಸ್ ತೊಗೊಂಡಿದ್ದಾರೆ. ಈ ಎಲ್ಲ ಶಿಕ್ಷಕರ ಶ್ರಮದಿಂದ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ನಮಗಿಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಸರ್. ಮತ್ತು ರಕ್ಷಿತಾ GR ಅನ್ನೋ ಒಂದು ಮಗು, ಹಳ್ಳಿಯಿಂದ ಬರ್ತಕ್ಕಂಥ ಮಗು, 604 ಅಂಕಗಳನ್ನ ತೆಗೆದು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾಳೆ ಸರ್. ಇನ್ನು ಇನ್ನೊಂದು ಮಗು ಶ್ರಾವಣಿ ಅಂತ, ಮಧುಗಿರಿನಲ್ಲೇ ಓದ್ತಾ ಇರ್ತಕ್ಕಂಥ ಮಗು, ಅದು ಹೂವು ಮಾರೋರ ಮಗಳು ಸರ್. ಆ ಮಗು ಇವತ್ತು 2nd ಪ್ಲೇಸಲ್ಲಿದೆ ಸರ್. 601 ಶ್ರಾವಣಿ 601 ಮಾರ್ಕ್ಸ್ ತೆಗೆದಿದೆ ಸರ್ 2nd ಪ್ಲೇಸಲ್ಲಿ. ಕನ್ನಡ ಮೀಡಿಯಮಲ್ಲಿ ಕುಸುಮ ಅನ್ನೋ ಮಗು ಸಹ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಬಂದು 584 ಮಾರ್ಕ್ಸ್ಗಳನ್ನ ತೊಗೊಂಡಿದ್ದಾಳೆ ಸರ್. ಮತ್ತು ಆ ಹುಡುಗಿ ಸಿದ್ದರಾಮಯ್ಯ ಸರ್ ಅವರು MLA ಸರ್, ಮಿನಿಸ್ಟ್ರ್ ಕಡೆಯಿಂದನೂ ಕೂಡ ಸನ್ಮಾನ ಮಾಡಿಸ್ಕೊಂಡಿದ್ದಾಳೆ. ಆ ಮಗು 584 ತೆಗೆದಿದೆ ಸರ್.